ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್ ಓಂ. 1ನೇ ಅಧ್ಯಾಯದ 2ನೇ ಪಾದದ 24ನೇ ಸೂತ್ರ. ಇದರಲ್ಲಿ ತತ್ವಪ್ರಕಾಶಿಕ ನಾವು ನೋಡಿ ಮುಗಿಸಿದ್ದೇವೆ. ಇನ್ನು ಮುಂದೆ ನಾವು ನೋಡಬೇಕಾದದ್ದು ತತ್ವಪ್ರದೀಪ. ಸತ್ತರ್ಕ ದೀಪಾವಳಿಯಲ್ಲಿ ಪದ್ಮನಾಭ ತೀರ್ಥರ ಟೀಕಾದಲ್ಲಿ ಹೆಚ್ಚಿನ ವಿಷಯ ಏನೂ ಇಲ್ಲ. ಆದ್ದರಿಂದ ತತ್ವಪ್ರದೀಪಕ್ಕೆ ನಾವೀಗ ಹೋಗೋಣ. ಇಲ್ಲಿವರೆಗೆ ಬ್ರಹ್ಮನಲ್ಲಿ ಈ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ತೋರಿಸಿದರು. ಅನ್ಯತ್ರ ಪ್ರಸಿದ್ಧವಾದ್ದು ಅಂದರೆ ಪರಬ್ರಹ್ಮನ ಬಿಟ್ಟು ಬೇರೆ ಕಡೆ ಪ್ರಸಿದ್ಧವಾದ ಶಬ್ದಗಳು. ಅವು ವೇದ ವಾಕ್ಯಗಳು, ಹಾಗೆ ಲಿಂಗಗಳು. ಅನೇಕ ಲಿಂಗಗಳು ಕೆಲವು ಕಡೆ ಬೇರೆ ಕಡೆ ಪ್ರಸಿದ್ಧ ಆಗಿರುವಂತೆ ಕಾಣಿಸ್ತವೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಪ್ರಸಿದ್ಧ ಆಗಿರುವಂತೆ ಕಾಣಿಸ್ತವೆ. ಹೀಗೆ ಶ್ರುತಿಲಿಂಗಾನ ಅನ್ಯತ್ರ ಪ್ರಸಿದ್ಧಾನ, ಬೇರೆ ಕಡೆ ಪ್ರಸಿದ್ಧ ಆಗಿರುವಂತಿರುವ ಶ್ರುತಿ ಮತ್ತು ಲಿಂಗಗಳು, ಅವುಗಳಿಗೆ ಬ್ರಹ್ಮನಲ್ಲಿ ಸಮನ್ವಯವನ್ನ ತೋರಿಸಿದ್ದಾರೆ ಒಂದ್ಸರಿ. ಈಗ ಮತ್ತೆ ಆ ಸಮನ್ವಯವನ್ನ ಮುಂದುವರಿಸ್ತಾ ಇದ್ದಾರೆ. ಸಮನ್ವಯಂ ಪ್ರದರ್ಶಯತ, ತೋರಿಸುತ್ತಿರುವ ಅಂತ. ಅದ್ಯಾರು ತೋರಿಸ್ತಿರುವವರು? ಯಾರು? ಆಚಾರ್ಯರು. ಅದನ್ನ ಮುಂದೆ ಅಮರಗುರುಣ ಅಂತ ಸೇರಿಸ್ತಾರೆ. ಅಮರಗುರು ಅಂದ್ರೆ ದೇವತೆಗಳ ಗುರುವಾದ ಆಚಾರ್ಯರು, ಅವರು ತೋರಿಸ್ತಾ ಇದ್ದಾರೆ. ಈ 2 ಪಾದಗಳು ಏನು ಬಂತಲ್ಲ, 1ನೇ ಅಧ್ಯಾಯದ 1ನೇ ಪಾದ ಮತ್ತು 2ನೇ ಪಾದ, ಅಲ್ಲಿ ಏನು ಅರ್ಥ ಬಂದಿದೆ, ವಿಷಯ ಬಂದಿದೆ, ಅದರ ನಿಗಮನ ಅಂದ್ರೆ ಒಟ್ಟುಗೂಡಿಸೋದು, ಒಟ್ಟಾರೆ ಏನ್ ತಾತ್ಪರ್ಯ ಅದರದು ಅನ್ನೋದನ್ನ ತಿಳಿಸುವುದು. ಆ ತಿಳಿಸ್ಲಿಕ್ಕೋಸ್ಕರ ಈ ಕೊನೆ ಅಧಿಕರಣ ಹೊರಟಿದೆ. ಎಲ್ಲಾ ಲಿಂಗಗಳು ಹಾಗೆ ಎಲ್ಲಾ ನಾಮಗಳು, ಇದೆಲ್ಲದಕ್ಕೂ ಕೂಡ ಸಮನ್ವಯವನ್ನ ವಿಷ್ಣುವಿನಲ್ಲೇ ತೋರಿಸಿ ಅದನ್ನ ದೃಢಪಡಿಸಬೇಕು. ಆ ದೃಢಪಡಿಸುವುದು ಈ ಅಧಿಕರಣದ ಉದ್ದೇಶ. ದೃಢೀಕರಣಾತ್ಮಕವಾದದ್ದು ಈ ಅಧಿಕರಣ ರಾಜ, ಅದನ್ನು ಗಮನಿಸಬೇಕು. ಅಧಿಕರಣ ರಾಜ ಅಂದ್ರೆ ಶ್ರೇಷ್ಠವಾದ ಅಧಿಕರಣ ಇದು. ಇದು ಹೇಗಿದೆ ಅಂದ್ರೆ ಸಮನ್ವಯ ದೃಢೀಕರಣಾತ್ಮಕ, ಎಲ್ಲ ಲಿಂಗಗಳ ಮತ್ತು ನಾಮಗಳ ಸಮನ್ವಯವನ್ನ ದೃಢಪಡಿಸಲಿಕ್ಕೆ ಹೊರಟಿರುವಂಥದ್ದು. ಮತ್ತು ಗುಣ ವಿರಹವಾದ ನಿರಾಕರಣಾಕೃತಿ, ಈ ಅಧಿಕರಣದ ಸ್ವರೂಪವೇ ಒಂದು ಎಲ್ಲ ಶಬ್ದಗಳ ಸಮನ್ವಯವನ್ನ, ಎಲ್ಲ ಲಿಂಗಗಳು ಮತ್ತು ಎಲ್ಲ ಶಬ್ದಗಳ ಸಮನ್ವಯವೇ ಇದರಲ್ಲಿ ಅಡಗಿದೆ. ಹಾಗೆ ಪರಮಾತ್ಮ ಗುಣ ವಿರಹ ಉಳ್ಳವನು, ಪರಮಾತ್ಮನಲ್ಲಿ ಯಾವುದೇ ಗುಣ ಇಲ್ಲ ಅಂತಂದು ಏನು ವಾದ ಇದೆಯಲ್ಲ, ಆ ವಾದದ ನಿರಾಕರಣ ಸ್ವರೂಪವಾದದ್ದೇ ಈ ಅಧಿಕರಣ ರಾಜ. ಆ ನಿರ್ಗುಣ ಅನ್ನುವ ವಾದವನ್ನು ನಿರಾಕರಣೆ ಮಾಡಿ ಅವನ ಸಗುಣ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಅನಂತ ಶಬ್ದವಾಚ್ಯ ಆದ್ರಿಂದ ಆ ಅನಂತ ಶಬ್ದಗಳಿಂದ ಏನೇನು ಗುಣಗಳು ತಿಳಿದು ಬರ್ತವೆ ಅದೆಲ್ಲವೂ ಇವನಲ್ಲಿ ಇದ್ದೇ ಇವೆ ಅಂತ ಈಗ ತಿಳಿಸುವಂಥದ್ದು. ಹೀಗೆ ದೃಢೀಕರಣಾತ್ಮಕ ಮತ್ತು ಗುಣ ವಿರಹವಾದ ನಿರಾಕರಣಾಕೃತಿ, ಇವೆರಡೂ ಕೂಡ ಅಧಿಕರಣ ರಾಜಕ್ಕೆ ವಿಶೇಷಣ. ಹಾಗೇನೆ ಅಖಿಲ ಗುಣೋದೀರ್ಣತೆಯ, ಅಖಿಲ ಗುಣೋದೀರ್ಣ ಪರತೆಯ, ಎಲ್ಲ ಗುಣಗಳನ್ನು ಪರಮಾತ್ಮನಲ್ಲಿ ಪ್ರತಿಪಾದನೆ ಮಾಡುವುದು. ಉದೀರ್ಣ ಅಂದ್ರೆ ಹೇಳುವಿಕೆ, ಶಬ್ದಗಳು ಆ ಗುಣಗಳನ್ನು ಹೇಳ್ತವೆ. ಅದು ತತ್ಪರ, ಅದಕ್ಕೆ ಪ್ರತಿಪಾದಕವಾದದ್ದು ಈ ಅಧಿಕರಣ ರಾಜ. ಆ ಪರ ಅನ್ನುವುದು ಅಧಿಕರಣ ರಾಜಕ್ಕೆ ಸಂಬಂಧಪಟ್ಟದ್ದು. ಈ ಅಧಿಕರಣ ರಾಜ ಅನ್ನುವುದು ಅಧಿಕರಣ ರಾಜವನ್ನ ಪರಮ ಕಾರುಣಿಕರಾದಂಥ, ನಮ್ಮೆಲ್ಲರ ಮೇಲೆ ಅಪಾರ ಕರುಣೆಯನ್ನು ಮಾಡಿರುವಂತಹ ದೇವತೆಗಳ ಗುರುವಾದ ಮಧ್ವಾಚಾರ್ಯರು ಪ್ರಾರಂಭಿಸ್ತಾ ಇದ್ದಾರೆ. ಹೀಗೆ ಅಧಿಕರಣ ರಾಜ ಅಂತ ಅದು ಪ್ರಥಮ ವಿಭಕ್ತಿ ಕರ್ಮಣಿ ಪ್ರಯೋಗದಲ್ಲಿದೆ. ದೇವತೆಗಳ ಗುರುವಾದ ಮಧ್ವಾಚಾರ್ಯರಿಂದ ಇದು ಪ್ರಾರಂಭಿಸಲ್ಪಟ್ಟಿದೆ. ಗುಣ ಉದೀರ್ಣ ಪರತಯ, ಅಲ್ಲಿ ಈ ಸೂತ್ರ ಮತ್ತು ಈ ಅಧಿಕರಣ, ಈ ವೈಶ್ವಾನರ ಅಧಿಕರಣ ಅಂದ್ರೆ ಬಹಳ ಮಹತ್ವದ್ದು ಅಂತ ದೃಷ್ಟಿ ತ್ರಿವಿಕ್ರಮ ಪಂಡಿತರು. ಯಾಕೆಂದ್ರೆ ಇಲ್ಲಿ ಅಗ್ನಿಯ ಸಮನ್ವಯವನ್ನು ತೋರಿಸ್ತಿದ್ದಾರೆ. ಅಗ್ನಿ ಶಬ್ದದ ವಾಚ್ಯ, ವೈಶ್ವಾನರ ಶಬ್ದದಿಂದ ಅವನೇ ವಾಚ್ಯ. ಯಾಕೆಂದ್ರೆ ಆ ಗುಣ ಎಲ್ಲ ಅವನಲ್ಲೇ ಇರೋದ್ರಿಂದ, ಸರ್ವಗತನೂ ಅವನೇ, ಆತ್ಮನೂ ಅವನೇ. ಅಲ್ಲಿ ವೈಶ್ವಾನರಂ ಆತ್ಮಾನಂ ಅಂತ ಬಂದಿತ್ತು.
ಈ ತೈತರಿಯ ಆರಣ್ಯಕ ಅಥವಾ ಬ್ರಾಹ್ಮಣ ಅಲ್ಲೊಂದು ಮಾತಿದೆ, ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪ್ರಥಮಃ ಅಂತ. ಈ ತಾರತಮ್ಯವನ್ನು ಹೇಳುವಾಗ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಥರದ ತಾರತಮ್ಯ ಹೇಳಿರ್ತಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪೃಥ್ವಿಯಿಂದ ಪ್ರಾರಂಭಿಸಿ ಹೇಳಿರ್ತಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪೃಥ್ವಿಯಿಂದ ಆರಂಭ ಮಾಡಿಕೊಂಡು ಕಕ್ಷಾ ತಾರತಮ್ಯ ಹೇಳ್ತಾರೆ. ಈಶಾಂ ಭೂತಾನಾಂ ಪೃಥ್ವೀ ರಸಃ ಅಂತ 18ನೇ ಕಕ್ಷಾದಿಂದ ಆರಂಭ ಮಾಡಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಡೆ ವರ್ಣನೆ ಇದೆ. ಈಗನೇ ನಾನು ತೈತರಿಯ ಬ್ರಾಹ್ಮಣ ಅಥವಾ ಆರಣ್ಯಕ ಅಂತ ಹೇಳಿದೆ. ಅಗ್ನಿರ್ವೈ ದೇವಾನಾಂ ಅವಮೋ ವಿಷ್ಣು ಪ್ರಥಮ ಅಂತ, ಅದು 15ನೇ ಕಕ್ಷಾದಿಂದ ಆರಂಭ ಮಾಡಿಕೊಂಡು ಆ ಕಕ್ಷಾ ತಾರತಮ್ಯ ಹೇಳಿದ. ಬೇರೆ ಬೇರೆ ಉದ್ದೇಶ ಅಷ್ಟೇ ಅದಲ್ಲ. ಆ ದೃಷ್ಟಿಕೋನ ಇಟ್ಕೊಂಡು ಅಗ್ನಿಯಿಂದ ಪ್ರಾರಂಭ ಮಾಡಿ ವಿಷ್ಣುವಿನವರೆಗೊಂದೇನು ತಾರತಮ್ಯ ಇದೆ ಅದನ್ನ ಇಲ್ಲಿ ತೋರಿಸೋ ಉದ್ದೇಶ ಇದೆ ಅಂತ ನನಗೆ ಕಾಣಿಸ್ತದೆ. ಅಗ್ನಿ ವೈಶ್ವಾನರ ಶಬ್ದದಿಂದ ವಾಚ್ಯ. ಆ ವೈಶ್ವಾನರ ಶಬ್ದದಿಂದ ವಾಚ್ಯನಾದವನು ಮೂಲತಃ ಭಗವಂತನೇ ಅನ್ನೋದನ್ನ ತೋರಿಸ್ತಾರೆ. ಅಗ್ನಿಯಿಂದ ಆರಂಭ ಮಾಡಿಕೊಂಡು ವಿಷ್ಣುವಿನವರೆಗೆ ನಡುವೆ ಏನೇನು ಶಬ್ದಗಳಿವೆ ಆ ಎಲ್ಲ ದೇವತೆಗಳನ್ನು ಹೇಳುವಂತಹ ಎಲ್ಲಾ ಶಬ್ದಗಳಿಂದಲೂ ವಿಷ್ಣುವೇ ವಾಚ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಂಥ ಅಧಿಕರಣ ರಾಜವು, ಶ್ರೇಷ್ಠವಾದ ಅಧಿಕರಣವು ಇಲ್ಲಿಗೆ ಪ್ರಾರಂಭಿಸಲ್ಪಡ್ತದೆ. ಅಲ್ಲಿ ಎತ್ತರದ್ರೇಶ್ಯಂ ಅಗ್ರಾಹ್ಯಂ ಅಂತ ಅಥರ್ವಣೋಪನಿಷತ್ತಿನಲ್ಲಿ ಅಥವಾ ಮುಂಡಕೋಪನಿಷತ್ತಿನಲ್ಲಿ ಏನು ಬಂತಲ್ಲ, ಅಲ್ಲಿ ಅದೃಶ್ಯತ್ವ ಮೊದಲಾದ ಗುಣಗಳನ್ನ ಹೇಳಿದ್ದಾರೆ. ಅಲ್ಲಿ ಸರ್ವಗತತ್ವ ಅನ್ನುವ ಗುಣವೂ ಇದೆ. ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಅಂತ. ಅದೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಭಿವಿಮಾನ ಎಂಬ ಶಬ್ದದಿಂದ ಹೇಳಲ್ಪಟ್ಟ ಗುಣವೂ ಅದೇನೆ. ಮಾನ ಅಂದ್ರೆ ಪ್ರಮಾಣ, ವಿ ಅಂದ್ರೆ ಪ್ರಮಾಣ ಇಲ್ಲದೆ ಇರೋದು, ಪ್ರಮಾಣವನ್ನು ಮೀರಿದ್ದು. ಅಭಿತಃ ಪೂರ್ಣವಾಗಿ ಪ್ರಮಾಣವನ್ನು ಮೀರಿದ್ದು ಅಂತ ಹೀಗರ್ಥ. ಅಭಿತಃ ವಿಗತಂ ಮಾನಂ ಅಸ್ಯ ಇತಿ ಅಭಿವಿಮಾನ ಅಂತ ಹೀಗದರ ಶಬ್ದ. ಅಭಿವಿಮಾನಂ ಅಲ್ಲಿ ಅದು ಮುದ್ರಣ ಆಗುವಾಗ ಅಭಿತೋ ವಿಗತಂ ಮಾನಂ ಅಸ್ಯ ಇತಿ ಅಭಿವಿಮಾಹ ಅಂತಾಗಿದೆ. ಅಲ್ಲೇನೋ ಸ್ವಲ್ಪ ದೋಷ ಇದೆ. ಕೆಲವು ಪುಸ್ತಕಗಳಲ್ಲಿ ಸರಿ ಇದ್ರೆ ಸರಿನೇ. ಮತ್ತೆ ಮುಂದೆ ಓಂ ಜ್ವಲನ ಜನಾರ್ದನಯೋಹೋ ಅಂತ ಪ್ರಾರಂಭ ಆಗಿದೆ. ಆ ಓಂ ಅಂತನೋದು ಕೂಡ ಅಲ್ಲಿ ಬೇಡ, ಅದೇನು ಸೂತ್ರ ಏನಲ್ಲ. ಮತ್ತೆ ಬ್ರಹ್ಮಸೂತ್ರಗಳನ್ನು ಬಿಟ್ಟು ಬೇರೆ ಬ್ರಹ್ಮಸೂತ್ರಗಳು ಮತ್ತು ಅದಕ್ಕೆ ಸಮಾನವಾದ ಕೆಲವು ಸೂತ್ರಗಳನ್ನು ಬಿಟ್ರೆ ಬೇರೆ ಸೂತ್ರಗಳಿಗೆ ಆ ಥರ ಓಂ ಅಂತ ಹಾಕೋ ಪ್ರಶ್ನವೂ ಏನಿಲ್ಲ, ಅಂತ ಅವಶ್ಯಕತೆನೂ ಇಲ್ಲ. ಅದೇನೋ ತಪ್ಪಾಗಿದೆ. ಆದ್ರಿಂದ ಅಭಿವಿಮಾನ ಅಂತ ಒಂದು, ಮತ್ತಿನ್ನೊಂದು ಆ ಓಂ ಅಂತ ಅನ್ನೋದೊಂದು, ಅಷ್ಟನ್ನ ಸರಿ ಮಾಡ್ಕೋಬೇಕು. ಅಭಿವಿಮಾ ಇದ್ದದ್ದು ವಿಮಾನ ಮಾಡ್ಕೋಬೇಕು, ಓಂ ಅದನ್ನು ಹೊಡೆದು ಹಾಕಬೇಕು. ಜ್ವಲನ ಜನಾರ್ದನಯೋಹ, ಅಗ್ನಿ ಮತ್ತು ಜನಾರ್ದನ ಅಂದ್ರೆ ಕೊನೆಯವನು ಪರಮಾತ್ಮ, ಅವರಿಬ್ಬರಲ್ಲಿ ಸಾಧಾರಣವಾದದ್ದು ವೈಶ್ವಾನರ ಎಂಬ ಶಬ್ದ. ಆ ಶಬ್ದ ವಿಷ್ಣುವಿನಲ್ಲೇ ಪ್ರವೃತ್ತ ಆಗ್ತದೆ, ಅವನನ್ನೇ ಪ್ರತಿಪಾದನೆ ಮಾಡ್ತದೆ. ವಿಷ್ಣಾವೇವ ಪ್ರವೃತ್ತಿ ದರ್ಶನೇನ ಉಭಯತ್ರ ಪ್ರಸಿದ್ಧ ಉಭಯವಿಧ ಪದ ಕದಂಬಕ. ಉಭಯತ್ರ ಅಂದ್ರೆ ಪರಮಾತ್ಮ ಮತ್ತು ಪರಮಾತ್ಮನ ಬಿಟ್ಟು ಬೇರೆಯವರು, ಅವರಿಬ್ಬರಲ್ಲೂ ಪ್ರಸಿದ್ಧವಾದಂತಹ ಎರಡೂ ಥರದ ಶಬ್ದಗಳು. ಉಭಯವಿಧ ಪದಗಳು ಅಂದ್ರೆ ನಾಮಾತ್ಮಕವಾದ ಶಬ್ದಗಳು ಮತ್ತು ಲಿಂಗಾತ್ಮಕವಾದ ಶಬ್ದಗಳು. ಆ ಪದಗಳ ಕದಂಬಕ ಅಂದ್ರೆ ಸಮೂಹ. ಅವುಗಳ ಸಮನ್ವಯ ಉಪನ್ಯಾಸ ಅವಸರ ಸೂಚನಾ. ಆ ಎಲ್ಲಾ ಥರದ ಶಬ್ದಗಳ ಸಮನ್ವಯ ಆಗಬೇಕಾಗಿದೆ. ಆ ಸಮನ್ವಯ ಆಗ್ಲಿಕ್ಕೆ ಬೇಕಾದ ಸಂದರ್ಭ ಇದು. ಅವಸರ ಅದರ ಸೂಚನೆಯನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ಸೂಚನಾಂ ಆಚರತಿ ಅಗ್ನಾವಿಷ್ಣೋಹ ಇತ್ಯಾದಿನ. ಅಗ್ನಾವಿಷ್ಣೋಹ ಅನ್ನೋ ಭಾಷ್ಯವಾಕ್ಯದಿಂದ ಆಚಾರ್ಯರು ಇದು ಎಲ್ಲಾ ಥರದ ಶಬ್ದಗಳ ಸಮನ್ವಯಗಳ ತಿಳಿಸುವಂತಹ ಪ್ರಸಂಗವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಎಷ್ಟು ಏತಂ ಏವಂ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಬಂದಿದೆಯಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ. ಅಲ್ಲಿ ಆತ್ಮ ಅಂತ ಶಬ್ದ ಇದೆ, ಅದು ವೈಶ್ವಾನರ ಎಂಬ ಶಬ್ದಕ್ಕೆ ವಿಶೇಷವಾಗಿ ಬಂದಿದೆ. ಆದ್ರಿಂದ ಈ ಆತ್ಮ ಎಂಬ ವಿಶೇಷಣವುಳ್ಳಂತಹ ಆತ್ಮ ಅಂತ ಕನಸಿಕೊಂಡಿರುವಂತಹ ವೈಶ್ವಾನರ ಅಂದ್ರೆ ಯಾರು? ಅದು ಈ ಅಗ್ನಿ ಅಲ್ಲ, ಹೊರತು ಅದು ಪರಮಾತ್ಮನೇ ಆಗಬೇಕು. ಅವನನ್ನ ಯಾರು ತಿಳಿತಾರೋ ಅವನು ಎಲ್ಲ ಲೋಕಗಳಲ್ಲಿಯೂ ಕೂಡ
ಎಲ್ಲ ಚೇತನರಲ್ಲೂ ಸನ್ನಿಹಿತನಾಗಿದ್ದು ಅವರೆಲ್ಲ ತಿನ್ನುವುದನ್ನು ಇವನು ತಿಂತಾನೆ ಅಂತ ಹೀಗೆ ಬಂದಿದೆ. ಅಲ್ಲಿ ಪ್ರಾದೇಶ ಮಾತ್ರ ಅಂತ ಒಂದು ಶಬ್ದ ಇದೆ. ಹೃದಯ ಕಮಲದಲ್ಲಿ ಒಂದು ಅಂಗೈ ಅಗಲದಲ್ಲಿ ಇರ್ತಾನೆ ಈ ಪರಮಾತ್ಮ ಅಂತ. ಅದು ಅಂಗೈ ಅಗಲದಲ್ಲಿ ಇರ್ತಾನೆ ಅಂತ ಅನ್ನೋದೇನಿದೆಯಲ್ಲ, ಅದು ಪ್ರಾದೇಶ ಮಾತ್ರತ್ವ ಅಧಿಕಾರಿ ಅಪೇಕ್ಷೆಯ, ಯಾವುದೋ ಒಂದು ನಿರ್ದಿಷ್ಟ ಅಧಿಕಾರಿ ವರ್ಗವನ್ನು ಉದ್ದೇಶಿಸಿ ಆ ಥರ ಹೇಳಿದ್ದಾರೆ. ಯಾಕೆ ಹಾಗೆ ಅಂದ್ರೆ, ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಅಂತ ಭಾಗವತದಲ್ಲಿ 2ನೇ ಸ್ಕಂದದ 2ನೇ ಅಧ್ಯಾಯದ 9ನೇ ಶ್ಲೋಕ. ಉತ್ತರ ಭಾರತದ ಪಾಠದಲ್ಲಿ ಅದು 8ನೇ ಶ್ಲೋಕ ಇರಬಹುದು, ಇಲ್ಲಿ ಅದು 9ನೇ ಶ್ಲೋಕ ದಕ್ಷಿಣ ಭಾರತದ ಪಾಠದಲ್ಲಿ. ಅಲ್ಲಿ ಈ ಭಗವಂತನನ್ನ ಹೇಗೆ ಉಪಾಸನೆ ಮಾಡಬೇಕು, ಧ್ಯಾನ ಹೇಗೆ ಮಾಡಬೇಕು ಅಂತ ತೋರಿಸುವಂತ ಪ್ರಸಂಗ ಇದೆ. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣಯ ಸ್ಮರಂತಿ ಅಂತ ಹೀಗೆ ಅದು 9ನೇ ಶ್ಲೋಕ. ಕೆಲವರು ಹೀಗೆ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಉಪಾಸನೆ ಮಾಡ್ತಾರೆ, ಕೆಲವರು ಹೀಗೆ ಮಾಡ್ತಾರೆ. ಅಲ್ಲಿ ವಿಜಯಧ್ವಜರ ವ್ಯಾಖ್ಯಾನ ಇದೆ. ಯೋಗ್ಯತಾ ತಾರತಮ್ಯೇನ ಅಧಿಕಾರಿಣ ಬಹುತ್ವಾತ್. ಯೋಗ್ಯತೆನೂ ಬೇರೆ ಬೇರೆ ಆದ್ರಿಂದ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಇಲ್ಲಿವರೆಗೆ ಅಂದ್ರೆ ಹಿಂದಿನ 8ನೇ ಶ್ಲೋಕದವರೆಗೆ ಸ್ಥೂಲ ರೂಪದ ಉಪಾಸನೆಗೆ ಯಾರು ಯೋಗ್ಯರಾಗಿದ್ದಾರೆ, ಸ್ಥೂಲ ರೂಪ ಅಂದ್ರೆ ಈ ಬ್ರಹ್ಮಾಂಡ ಮೊದಲಾದವೇ ಸ್ಥೂಲ ರೂಪ, ಅದರ ಉಪಾಸನೆಗೆ ಯಾರು ಯೋಗ್ಯರಾಗಿದ್ದಾರೆ ಅವ್ರ ಬಗ್ಗೆ ಹೇಳಾಯಿತು. ಅಥವಾ ವಿಗ್ರಹಗಳು, ನಮ್ಮ ಎದುರಿಗಿರುವಂತಹ ಪ್ರತಿಮೆಗಳು, ಅಂಥ ಸ್ಥೂಲ ರೂಪದ ಉಪಾಸನೆಗೆ ಯೋಗ್ಯರಾದವರ ಉಪಾಸ್ತಿ ಅಂದ್ರೆ ಉಪಾಸನೆಯನ್ನು ಹೇಳಿ, ಈಗ ಸ್ವದೇಹ ಹೃದಯ ಕಮಲ ಕರ್ಣಿಕಾ ನಿಕೇತನಾತ್ಮ ಯೋಗ್ಯ ಉಪಾಸನಾ ಆತ್ಮೋಪಾಸನಾ ಯೋಗ್ಯಾನಾಂ ತದುಪಾಸನೆ ಬಿಡುತ್ತೆ. ತಮ್ಮ ಹೃದಯ ಕಮಲದಲ್ಲಿ, ಆ ಕಮಲದ ಮೊಗ್ಗಿನಲ್ಲಿ ಮನೆ ಮಾಡಿಕೊಂಡಿರುವ ಆತ್ಮ ಏನಿದ್ದಾನೆ ಭಗವಂತ, ಅವನು ಉಪಾಸನೆಗೆ ಯೋಗ್ಯರಾದವರು ಉಪಾಸನೆಯನ್ನು ಹೇಳ್ತಾರೆ. ಕೇಚಿತ್ ಅನ್ನೋ ಶಬ್ದಕ್ಕೇನೆ ಆ ಶ್ಲೋಕದಲ್ಲಿ ಕೇಚಿತ್ ಅಂದ್ರೆ ಆತ್ಮೋಪಾಸನ ಯೋಗ್ಯ ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ ಅಂತ ಹೀಗೆ ಹಿಂದೆ ಒಂದು ಶ್ಲೋಕ ಬಂದಿದೆ ಶ್ರೀ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಕೆಲವರು ಗೃಹಸ್ಥರು ಕ್ರಿಯಾವಂತರಾದವರು ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡ್ತಾರೆ, ಯೋಗಿಗಳು ಹೃದಯದಲ್ಲಿ ಆರಾಧನೆ ಮಾಡ್ತಾರೆ, ಅಪ್ರಬುದ್ಧರಾದವರು ಇನ್ನೂ ಹೆಚ್ಚು ಪಕ್ವವಾದ ಮನಸ್ಸಿಲ್ಲದೆ ಇದ್ದವರು ಪ್ರತಿಮಾದಲ್ಲಿ ಆರಾಧನೆ ಮಾಡ್ತಾರೆ ಅಂತ ಹೀಗೆಲ್ಲ ಬಂದಿದೆ. ಈ ಥರ ಒಬ್ಬೊಬ್ಬರದ್ದು ಒಂದೊಂದು ಉಪಾಸನೆ. ಹಾಗಾದ್ರೆ ಈ 9ನೇ ಶ್ಲೋಕದಲ್ಲಿ ಕೇಚಿತ್ ಅಂತ ಏನು ಬಂದಿದೆಯಲ್ಲ, ಅದು ಆತ್ಮ ಉಪಾಸನೆಗೆ ಯೋಗ್ಯರಾದವರ ಉದಾಹರಣೆ ಇದು. ತಮ್ಮ ಹೃದಯಾವಕಾಶದಲ್ಲಿ ಇರುವಂತಹ ಪ್ರಾದೇಶ ಮಾತ್ರ ಅಂದ್ರೆ ಪ್ರಾದೇಶ ಅಂಗೈಯಗಲದ ಪರಿಮಾಣವುಳ್ಳಂತಹ ಆ ಭಗವಂತನನ್ನ ಅವರು ಈ ಮುಂದೆ ವರ್ಣನೆ ಮಾಡ್ತಾರೆ. ಇದು ಈ ಹಿಂದೆ ಹೇಳಿದ್ದು ವಿಜಯಧ್ವಜರು ಹೇಳೋದು ಒಂಥರ ಇದೆ, ಮತ್ತೆ ಯಾದವಾರ್ಯರೋದಕ್ಕೆ ವ್ಯಾಖ್ಯಾನ ಮಾಡಿದ್ದು ಮತ್ತೊಂದು ಥರ ಇದೆ. ಈ ಕೇಚಿತ್ ಅನ್ನೋ ಶಬ್ದದಿಂದ ಯಾರನ್ನ ಇಟ್ಕೋಬೇಕು ಅಂತ ಅಲ್ಲಿ ಒಂದು ಜಿಜ್ಞಾಸೆ ಇದೆ. ಈ ಹಿಂದೆ ಹೇಳಿದ್ದು 8ನೇ ಶ್ಲೋಕದವರೆಗೆ ಹೇಳಿದ್ದೆಲ್ಲ ಉತ್ತಮಾಧಿಕಾರಿಗಳದ್ದು. ಈಗ ಮುಂದೆ ಹೇಳ್ತಿರುವುದು ಕೇಚಿತ್ ಎಂಬ ಶಬ್ದದಿಂದ ಹೇಳಿದ್ದು ಮಧ್ಯಮಾಧಿಕಾರಿಗಳು ಮತ್ತೆ ಅಧಮಾಧಿಕಾರಿಗಳು ಅಂತ ಎರಡೂ ಥರದ ಅರ್ಥ ಮಾಡಬಹುದು. ಕೇಚಿತ್ ಅನ್ನೋ ಶಬ್ದದಿಂದ ಮಧ್ಯಮಾಧಿಕಾರಿಗಳನ್ನು ತಿಳ್ಕೊಂಡ್ರೆ ಸ್ವಶ್ಚಾಸೌ ದೇಹಶ್ಚ ಸ್ವದೇಹ ಸ್ವದೇಹ ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಅಂತ ಬಂದಿದೆಯಲ್ಲ, ಸ್ವಶ್ಚಾಸೌ ದೇಹಶ್ಚ ಸ್ವರೂಪಭೂತವಾದ ದೇಹ ಅಂತ ಅರ್ಥ ಮಾಡಬೇಕು. ಆ ಸ್ವರೂಪಭೂತವಾದ ದೇಹದ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾರೆ ಅವರು. ಇವರು ಮಧ್ಯಮಾಧಿಕಾರಿಗಳು. ಈ ಅಧಮಾಧಿಕಾರಿಗಳನ್ನು ತಿಳ್ಕೊಂಡ್ರೆ ಆವಾಗ ಸ್ವದೇಹ ಅಂತನ್ನೋದಕ್ಕೆ ಕರ್ಮಧಾರಯ ಸಮಾಸ ಮಾಡಬಾರ್ದು, ಷಷ್ಠಿ ತತ್ಪುರುಷ ಸಮಾಸ ಮಾಡಬೇಕು. ಸ್ವಸ್ಯ ದೇಹ ಅಂದ್ರೆ ತಮ್ಮ ದೇಹ ಅಂತ ಅದರ ತಾತ್ಪರ್ಯ. ಆವಾಗ ಸ್ವರೂಪ ದೇಹದಲ್ಲಿ ಅವರು ಅದನ್ನು ಕಾಣೋದಿಲ್ಲ ಅಧಮಾಧಿಕಾರಿಗಳು, ಅವ್ರಿಗೆ ಕಾಣುವಂಥ ಯೋಗ್ಯತೆ ಇನ್ನೂ ಬಂದಿರೋದಿಲ್ಲ. ಅವರು ತಮ್ಮ ಭೌತ ದೇಹದಲ್ಲೇ ಆ ಪರಮಾತ್ಮನನ್ನ ಕಾಣುವ ಪ್ರಯತ್ನ ಮಾಡ್ತಾರೆ, ಭೌತ ದೇಹದ ಹೃದಯದಲ್ಲಿ. ಆದ್ರಿಂದ ಯಾದವಾರ್ಯರು ಬರೀತಾರೆ, ಸ್ವರೂಪಭೂತಸ್ಯ ಸ್ವಸ್ವಾಮಿಕಸ್ಯವಾ ದೇಹಸ್ಯ, ಸ್ವರೂಪಭೂತವಾದ ದೇಹದ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾರೆ ಮಧ್ಯಮಾಧಿಕಾರಿಗಳು. ಮತ್ತೆ
ಭೌತ ದೇಹ ಸ್ವಸ್ವಾಮಿಕ, ಸ್ವ ಅಂದ್ರೆ ಆತ್ಮ, ಜೀವ. ಆ ಜೀವನ ಅಧೀನದಲ್ಲಿರುವಂತಹ ದೇಹ ಅಂದ್ರೆ ಈ ಭೌತ ದೇಹ. ಆ ದೇಹದ ಹೃದಯದಲ್ಲಿ ಭಗವಂತನನ್ನ ಅವ್ರು ಕಾಣುತ್ತಾರೆ. ಪ್ರಾದೇಶ ಅಂದ್ರೆ ತರ್ಜಿನಿ ಅಂಗುಷ್ಠಯೋ ವಿಸ್ತಾರ. ನಾವು ನಮ್ಮ ಹೆಬ್ಬೆರಳು ಮತ್ತೆ ತೋರ್ಬೆರಳು ಅವೆರಡನ್ನು ಹೀಗೆ ಚಾಚಿದ್ರೆ ಅಲ್ಲೊಂದೇನು ವಿಸ್ತಾರ ಬರ್ತದಲ್ಲ, ಅದನ್ನೇ ಪ್ರಾದೇಶ ಅಂತ ಹೇಳೋದು. ಕೆಲವು ಕಡೆ ಅದನ್ನ ಅಂಗೈ ಅಗಲ ಅಂತ ಹೀಗೆ ಹೇಳಿದ್ದಾರೆ. ಅದರಿಂದ ನಾ ಹೇಳಿದೆ ಅಷ್ಟೇ. ಪ್ರಾದೇಶ ಅನ್ನೋ ಶಬ್ದಕ್ಕೆ ಯಾವ್ದಾದ್ರು ಅದನ್ನ ಅರ್ಥ ಮಾಡಿ ತೋರಿಸಿದ್ದಾರೆ. ಹೀಗೆ ಅಂತೂ ಬೇರೆ ಬೇರೆ ಅಧಿಕಾರಿಗಳಿವೆ. ಯಾವ ಅಧಿಕಾರಿಗಳಿಗೆ ಯಾವ ಉಪಾಸನೆ ಅಂತ ಇಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯ ಭಾಗವತ ತಾತ್ಪರ್ಯಕ್ಕೆ ಬರದೇ ಇಲ್ಲ ಅವರು ಈ ಭಾಗಕ್ಕೆ. ಅದರಿಂದ ಅವ್ರು ಹೇಳಿಲ್ಲ. ಅದರಿಂದ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಅದನ್ನೇ ವಿಜಯಧ್ವಜರು, ತ್ರಿವಿಕ್ರಮ ಪಂಡಿತರು, ಇದು ಅಧಿಕಾರಿ ವಿವಕ್ಷ, ಯಾವುದೋ ನಿರ್ದಿಷ್ಟ ಅಧಿಕಾರಿ ಈ ತರ ಭಾಗವತದಲ್ಲಿ ಹಾಗೆ ಬಂದಿರೋದ್ರಿಂದ ಅಂತ ಹೇಳಿದ್ದಾರೆ. ಶ್ಲೋಕದಲ್ಲಿ ಧಾರಣ ಅಂತ ಶಬ್ದ ಇದೆ. ಧ್ಯಾನ ಅಂದ್ರೇನು, ಧಾರಣ ಅಂದ್ರೇನು, ಸಮಾಧಿ ಅಂದ್ರೆ ಏನು ಅಂತ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಖಂಡಾಸ್ಮೃತಿ ಧಾರಣ ಸ್ಯಾತ್, ಅಖಂಡ ಧ್ಯಾನ ಮುಚ್ಯತೆ, ಅಪ್ರಯತ್ನ ಸಮಾಧಿಶ್ಚ ಅಂತ. ಈಗ ನಮಗೆಲ್ರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಧಾರಣ. ಅದು ಖಂಡಾಸ್ಮೃತಿ ಅಂದ್ರೆ ನಡುವಿನಡುವಕ್ಕೆ ವಿಚ್ಛೇದ ಬರ್ತಿರ್ತದೆ. ತುಂಬಾ ಹೊತ್ತು ನಾವು ಧ್ಯಾನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದರಿಂದ ಇದು ಖಂಡಾಸ್ಮೃತಿ. ಅಖಂಡವಾಗಿ ಎಷ್ಟು ಹೊತ್ತು ನಾವು ಅಪೇಕ್ಷೆ ಪಟ್ಟಿದ್ವೋ ಅಷ್ಟು ಹೊತ್ತನೂ ಭಗವಂತನನ್ನ ದೀರ್ಘವಾಗಿ ಧ್ಯಾನ ಮಾಡ್ಲಿಕ್ಕೆ ಬಂದ್ರೆ ಅದು ಅಖಂಡ ಧ್ಯಾನ ಮುಚ್ಚಿತ, ಅದಕ್ಕೆ ಧ್ಯಾನ ಅಂತ. ಇನ್ನ ಸಮಾಧಿ ಅವಸ್ಥಾ ಅಂದ್ರೆ ಏನು? ಅಪ್ರಯತ್ನಾತ್, ನಮ್ಮ ಪ್ರಯತ್ನವೇ ಇಲ್ದೇನೆ ನಾವೀಗ 1 ನಿಮಿಷವೋ ಅರ್ಧ ನಿಮಿಷವೋ ಕೆಲವು ಸೆಕೆಂಡೋ ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗ ಅದು ನಡುವೆ ತುಂಡರಿಸಿ ಬಂದ್ರೆ ಅದು ಧಾರಣ. 5 ನಿಮಿಷ ಕೂರ್ಬೇಕು ಅಂತ ಆಲೋಚನೆ ಮಾಡಿದವರು ಕೂತ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದು ಧ್ಯಾನ. ಆದ್ರೆ ನಾವು ಕೂತ್ಕೊಳ್ಬೇಕು, ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅನ್ನುವ ವಿಚಾರವೇ ನಮಗಿರೋದಿಲ್ಲ. ಏನೋ ಗ್ರಂಥ ಓದುವಾಗ, ಮತ್ತೇನೋ ಭಗವಂತನ ಮಹಿಮೆಯನ್ನು ಯಾರೋ ಹೇಳ್ತಿದ್ದಾಗ ನಾವು ಭಾವಪರವಶರಾಗಿ ಧ್ಯಾನಕ್ಕೆ ಹೋಗಿಬಿಡ್ತೇವೆ. ಆ ಥರ ಆಗ್ತಿದ್ರು ಅಂತ ಅನೇಕ ಜನರ ಬಗ್ಗೆ ನಾನು ಕೇಳಿದ್ದೇನೆ. ಅದು ನಮ್ಮ ಪ್ರಯತ್ನವೇ ಇಲ್ಲದೇನೆ ಒಳಗೆ ಹೋಗಿಬಿಡೋದು. ಅದಕ್ಕೆ ಈ ಸಮಾಧಿ ಅವಸ್ಥಾ ಅಂತ ಕರೀತಾರೆ. ಇಲ್ಲಿ ಹೇಳ್ತಿರೋದು ಇದು ಕೇವಲ ಧಾರಣ ಮಾತ್ರ, ಪ್ರಾಥಮಿಕ ಹಂತ ಇದು. ಅದರಿಂದ ಹೀಗೆ ಮಾಡೋ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಪ್ರಯತ್ನ ಮಾಡ್ತಾರೆ ಅಂತ ಅಭಿಪ್ರಾಯ. ವೈಶ್ವಾನರ ಎಂಬ ಶಬ್ದ ಲೋಕದಲ್ಲಿ ಅಗ್ನಿಯಲ್ಲಿ ರೂಢವಾಗಿದೆ. ಯೋಗಕ್ಕಿಂತ ರೂಢಿ ಬಲಿಷ್ಠ. ನೀವು ಏನೋ ಲಿಂಗವನ್ನು ತೋರಿಸಿ ವಿಷ್ಣುವಿನಲ್ಲಿ ಅದನ್ನು ಸಮನ್ವಯಿಸಿ ತೋರಿಸಬಹುದು. ಆದರೆ ವೈಶ್ವಾನರ ಎಂಬ ಶಬ್ದ ಲೋಕದಲ್ಲಿ ಅಗ್ನಿಯಲ್ಲಿ ರೂಢ ಆದ್ರಿಂದ ಅವನ್ನೇ ಹೇಳಬೇಕು ಅಂತಷ್ಟೇ ಅವ್ರ ಪೂರ್ವಪಕ್ಷ. ಯೋಗ ರೂಢಿರ್ ಬಲಿಯಸಿ ಅಂತಿರೋದ್ರಿಂದ ಅವನನ್ನೇ ಹೇಳಬೇಕು ಅಂತ ಅವ್ರ ಪೂರ್ವಪಕ್ಷ. ಅದಕ್ಕೆ ನಾವು ಅಭಿವಿಮಾನ, ಆತ್ಮ ಮತ್ತೆ ಪ್ರಾದೇಶ ಮಾತ್ರ ಅಂತ ಹೀಗೆಲ್ಲ ಬಂದಿರೋದ್ರಿಂದ ಇದು ಅಗ್ನಿಯನ್ನು ಇಟ್ಕೊಳ್ಬಾರ್ದು, ಹೊರತು ಅಗ್ನ್ಯಂತರ್ಗತನಾದ ಭಗವಂತನನ್ನೇ ಇಟ್ಕೊಳ್ಬೇಕು ಅಂತ ನಮ್ಮ ಸಮರ್ಥನೆ. ಅಲ್ಲಿಗೆ ತತ್ವ ಪ್ರದೀಪ ಸಮಾಪ್ತವಾಗಿದೆ ಮತ್ತು ಈ ಭಾಗವು ಸಮಾಪ್ತ ಆಗಿದೆ.